ಕೆಟಿ ವೀಕ್ಷಕರಿಗೆ ನಮಸ್ಕಾರಗಳು. ಅಬಕಾರಿ ನಿರೀಕ್ಷಕಿ ರಮಾಮಣಿರವರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಪ್ರತಿಭಟನೆ. ಕೋಲಾರ, ಏಪ್ರಿಲ್ 22. ಕೋಲಾರ ತಾಲೂಕು ಅಬಕಾರಿ ನಿರೀಕ್ಷಕಿಯಾದ ರಮಾಮಣಿರವರ ಅಮಾನತಿಗೆ ಒತ್ತಾಯಿಸಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಸದಸ್ಯರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬುಧವಾರ ಪ್ರತಿಭಟನೆಕಾರರು ನಗರದ ನಚಿಕೇತನ ನಿಲಯದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಚಿಕೇತನ ನಿಲಯದಿಂದ ಅಬಕಾರಿ ಇಲಾಖೆ ಕಚೇರಿವರೆಗೆ ಕಾಲ್ದಾಡಿಗೆ ಜಾಥಾ ನಡೆಸಿ ಅಬಕಾರಿ ಇಲಾಖೆ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ರಾಜ್ಯ ಅಧ್ಯಕ್ಷ ಬಿ. ಮಂಜುನಾಥ್ ಮಾತನಾಡಿ, ಕೆಜಿಎಫ್ ತಾಲೂಕು ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಪ್ರಸ್ತುತ ಕೋಲಾರ ತಾಲೂಕು ಅಬಕಾರಿ ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಮತಿ ರಮಾಮಣಿ ಕರ್ತವ್ಯ ಲೋಪ ಎಸಗಿದ್ದು ಹಲವರ ಸಾವಿಗೂ ಕಾರಣರಾಗಿರುತ್ತಾರೆ ಎಂದು ದೂರಿದರು. ತಮಿಳುನಾಡಿನ ವೇಲೂರು ನಿವಾಸಿಗಳಾದ ದಲಿತ ಜನಾಂಗಕ್ಕೆ ಸೇರಿದ ನಾಗರಾಜ್ ಹಾಗೂ ಕಿಶೋರ್ ಎಂಬುವರ ಪ್ರಕರಣಗಳಲ್ಲಿ ಕರ್ತವ್ಯ ಲೋಪ ಎಸಗಿದ್ದು ನ್ಯಾಯಾಲಯಕ್ಕೆ ತಪ್ಪು ಮಾಹಿತಿ ನೀಡಿರುವುದು ಕಂಡುಬರುತ್ತದೆ ಹಾಗೂ ಇಂತಹ ಹಲವಾರು ಪ್ರಕರಣಗಳಲ್ಲಿ ಭಾಗಿಯಾಗಿರುವುದು ಸಹ ಕಂಡುಬರುತ್ತಿರುತ್ತದೆ. ಇವುಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಒತ್ತಾಯಿಸುತ್ತದೆ ಎಂದರು. ನಮ್ಮ ಸಂಘಟನೆ ನೀಡಿದ ದೂರಿನ ಮೇರೆಗೆ ಕೋಲಾರ ಜಿಲ್ಲಾ ಅಬಕಾರಿ ಉಪ ಆಯುಕ್ತರು ಕೆಜಿಎಫ್ ಉಪನಿರೀಕ್ಷಕರಿಗೆ ತನಿಖೆ ನಡೆಸಿ ವರದಿ ನೀಡಲು ಸೂಚಿಸಿದ್ದು, ಕೆಜಿಎಫ್ ಉಪ ಅಧೀಕ್ಷಕರು ನೀಡಿರುವ ವರದಿಯಲ್ಲಿ ಅಂದಿನ ಕೆಜಿಎಫ್ ತಾಲೂಕು ಉಪನಿರೀಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀಮತಿ ರಮಾಮಣಿಯವರು ಪ್ರಕರಣ ದಾಖಲಿಸುವಲ್ಲಿ ಪ್ರಕ್ರಿಯೆಯನ್ನು ಸರಿಯಾಗಿ ನಿರ್ವಹಿಸದೆ ಕರ್ತವ್ಯ ಲೋಪ ಎಸಗಿರುವುದು ಸಾಬೀತಾಗಿದ್ದು, ಅಬಕಾರಿ ಉಪ ಆಯುಕ್ತರು ರಮಾಮಣಿಯವರನ್ನು ಅಮಾನತು ಮಾಡುವ ಅಧಿಕಾರ ಇದ್ದರೂ ಸಹ ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಿ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಳ್ಳದೆ ಇನ್ನಷ್ಟು ಭ್ರಷ್ಟಾಚಾರ ಮಾಡಲು ಕುಮ್ಮಕ್ಕು ನೀಡಿದ್ದಾರೆಂದು ಆರೋಪಿಸಿದರು. ಅಬಕಾರಿ ಕಾನೂನು ರೀತಿ ಎಂಆರ್ಸಿ ಶಾಪ್ ಹಾಗೂ ಡಾಬಾಗಳಲ್ಲಿ ಜನರು ಕುಡಿಯಲು ಅವಕಾಶ ಇಲ್ಲದಿದ್ದರೂ ಎಂಆರ್ಸಿ ಶಾಪ್ ಮತ್ತು ಡಾಬಾಗಳೊಂದಿಗೆ ಅಬಕಾರಿ ಇಲಾಖೆಯವರು ಶಾಮೀಲಾಗಿ ಸ್ಥಳದಲ್ಲೇ ಕುಡಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಕಾನೂನು ಬಾಹಿರವಾಗಿ ಕೆಲವು ಕಡೆ ಮುಂಜಾನೆ 5 ಗಂಟೆಗೆ ಕೆಲವು ಬಾರುಗಳಲ್ಲಿ ಮದ್ಯಪಾನ ದೊರೆಯುತ್ತಿದೆ. ಇಷ್ಟೇ ಅಲ್ಲದೆ ಎಂಆರ್ಸಿಗಳಲ್ಲಿ ಪ್ಯಾಕೆಟ್ ಮತ್ತು ಬಾಟಲಿಗಳ ಮೇಲೆ 20 ರಿಂದ 30 ರೂಪಾಯಿ ಜಾಸ್ತಿ ವಸೂಲಿ ಸಹ ನಡೆಯುತ್ತಿದೆ. ಇದರ ಮೂಲಕ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಹಣದ ಲೂಟಿ ಮಾಡುತ್ತಿದ್ದಾರೆ ಹಾಗೂ ಜನರನ್ನು ಕುಡುಕರನ್ನಾಗಿಸಿ ಅವರುಗಳ ಸಾವಿಗೆ ಕಾರಣರಾಗುತ್ತಿದ್ದಾರೆ ಎಂದು ಆರೋಪಿಸಿದರು. ಇಲಾಖೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ರಮಾಮಣಿಯವರು ಅನೇಕ ಅಮಾಯಕರ ಮೇಲೆ ಹಾಕಿರುವ ನಕಲಿ ಕೇಸುಗಳ ಬಗ್ಗೆ ತನಿಖೆ ನಡೆಸಿ ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಅವರನ್ನು ತಕ್ಷಣ ಅಮಾನತು ಮಾಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ನೂರಾರು ಮಹಿಳೆಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದು, ಪ್ರತಿಭಟನೆಯ ನೇತೃತ್ವವನ್ನು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದ ಪರಮೇಶ್, ಕಾದಿರಿಪುರ ನಾರಾಯಣಸ್ವಾಮಿ, ಉಮಾರಾಣಿ, ರಮೇಶ್, ಸುಕ್ಟೂರು ಮೂರ್ತಿ, ಸುರೇಶ್, ನವೀನ್, ಲಕ್ಷ್ಮೀಪತಿ, ಸಿಮೆಂಟ್ ಬಾಬು ವಹಿಸಿದ್ದರು. ವರದಿ ಪರ್ವೀಜ್ ಅಹಮದ್. ಆಗಲಿ ಅಂತ ಮಾನ್ಯ ಜಿಲ್ಲಾಧಿಕಾರಿ ತಮ್ಮ ಮುಖಾಂತರ ನಾವು ಅವ್ರಿಗೆ ಕೊಡೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ಹಾಗಾಗಿ ಇದನ್ನು ತಾವು ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಆ್ಯಕ್ಷನ್ ತಗೋಬೇಕು ಅಂದ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್. ಬಾಬಾ ಅಂಬೇಡ್ಕರ್ ಸಾಹೇಬ್ರಿಗೆ, ಬಾಬಾ ಬಾಲ್ಕಿ ಅಂಬೇಡ್ಕರ್ ಸಾಹೇಬ್ರಿಗೆ, ಭಾರತ ರತ್ನ ಬಾಬಾ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿಗೆ, ಸಂವಿಧಾನ ಶಿಲ್ಪಿಗೆ. ಎಲ್ಲ ಹಿಂದೆ ಬರ್ರಪ್ಪ, ಎಲ್ಲ ಹಿಂದೆ ಬರ್ರಪ್ಪ, ಹಿಂದೆ ಬರ್ರಪ್ಪ. ಇವತ್ತಿನ ದಿನ ನಾವು ಅಂಬೇಡ್ಕರ್ ಸ್ವಾಭಿಮಾನಿ ಬಳಗದಿಂದ ಏನು ಇವತ್ತು ಅಬಕಾರಿ ಕಚೇರಿ ಮುಂದೆ ಹೋರಾಟ ನಂಬ್ಕೊಂಡಿದ್ದೀರಿ. ಭಾಳ ಎಲ್ಲ ನನ್ನ ಕಾರ್ಯಕರ್ತರು, ನನ್ನ ಅಂಬೇಡ್ಕರ್ ಸ್ವಾಭಿಮಾನಿ ಬಳಗ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನನ್ನ ಅಕ್ಕ ತಂಗಿಯರು, ನನ್ನ ಅಣ್ಣ ತಮ್ಮಿದ್ರು ಹಾಗೂ ನನ್ನ ಸಹೋದರರು ಈ ಕಾರ್ಯಕ್ರಮನ ಭಾಳ ಅಚ್ಚುಕಟ್ಟಾಗಿ ಯಶಸ್ವಿ ಮಾಡಿರೋದಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಆಮೇಲೆ ಇನ್ನೊಂದು 10 ದಿನ ನೋಡ್ತೀವಿ ನಾವು. ಏನು ನಮ್ಮ ಈ ಹೋರಾಟ ಏನೋ ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಸಾವಿರಾರು ಒಂದು ಕಾರ್ಯಕರ್ತರು ಒಂದು ದೊಡ್ಡ ಮಟ್ಟದಲ್ಲಿ ಇಲ್ಲಿ ಮತ್ತೆ ಇನ್ನೂ ಒಂದು ಹೋರಾಟ ನಂಬ್ಕೊಳ್ತೀನಿ ಅಂತಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭೀಮ್.